ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಪಮಮ್ ಫ್ರೇಯಾ. ಎಲ್ಲರೂ ಹೇಗಿದ್ದೀರಾ? ಆರಾಮವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ವ್ಯಾಕ್ಯೂಮ್ ಮತ್ತು ಫೋರ್ಸೆಪ್ಸ್ ನಾರ್ಮಲ್ ಡೆಲಿವರಿ ಅಂದರೆ ಏನು, ಇದನ್ನು ಯಾವ ಟೈಮಲ್ಲಿ ಯೂಸ್ ಮಾಡ್ತಾರೆ ಡಾಕ್ಟರ್, ಎಲ್ಲರಿಗೂ ಯೂಸ್ ಮಾಡ್ತಾರಾ ಅಥವಾ ಕೆಲವರಿಗೆ ಮಾತ್ರ ಯೂಸ್ ಮಾಡ್ತಾರಾ, ಜೊತೆಗೆ ಇದನ್ನು ಯೂಸ್ ಮಾಡಲಿಕ್ಕೆ ಕಾರಣ ಏನು ಅಂತ ನಾನು ನಿಮ್ಮ ಜೊತೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಸೊ ಇದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನನಗೆ ಒಬ್ಬ ವ್ಯೂವರ್ಸ್ ಕೇಳಿದರು. ಅವರಿಗೆ ಮೊದಲನೇ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಫೋರ್ಸೆಪ್ಸ್ ಡೆಲಿವರಿ ಯೂಸ್ ಮಾಡಿದ್ರಂತೆ. ಅವರಿಗೆ ಯಾಕೆ ಯೂಸ್ ಮಾಡಿದ್ರು ಅಂತ ಕರೆಕ್ಟ್ ಡಾಕ್ಟರ್ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಅದಕ್ಕೆ ನನ್ನ ಜೊತೆ ಅವ್ರು ಕೇಳಿದರು, ಅಕ್ಕ ನನಗೆ ಇದರ ಬಗ್ಗೆ ತಿಳಿಸಿಕೊಡಿ, ಎಲ್ಲರಿಗೂ ಹೆಲ್ಪ್ ಆಗ್ಬೋದು ಅಂತ. ಸೊ ಅದೇ ಕಾರಣಕ್ಕೆ ನಾನು ನಿಮ್ಮ ಜೊತೆ ಇವತ್ತು ಫೋರ್ಸೆಪ್ಸ್ ಮತ್ತು ವ್ಯಾಕ್ಯೂಮ್ ನಾರ್ಮಲ್ ವಜೈನಲ್ ಡೆಲಿವರಿ ಅಂದರೆ ಏನು, ಯಾವ ಕಾರಣಕ್ಕಾಗಿ ಇದನ್ನು ಯೂಸ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ಈ ವಿಡಿಯೋವನ್ನು ವ್ಯಾಕ್ಯೂಮ್ ಮತ್ತು ಫೋರ್ಸೆಪ್ಸ್ ಡೆಲಿವರಿಯನ್ನು ಇನ್ಸ್ಟ್ರೂಮೆಂಟಲ್ ವಜೈನಲ್ ಡೆಲಿವರಿ ಅಂತ ಕರೀತಾರೆ. ಯಾಕೆಂದರೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ವಜೈನಲ್ ಡೆಲಿವರಿ ಮಾಡೋದು. ಸೊ ಇದು ಕಾಮನ್ ಅಂತ ನೀವು ಕೇಳ್ಬೋದು. ಇದು ಅಷ್ಟು ಕಾಮನ್ ಅಲ್ಲ, ರೇರೆ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಸಿಚುವೇಷನಲ್ಲಿ ಇದನ್ನು ಡಾಕ್ಟರ್ಸ್ ಯೂಸ್ ಮಾಡ್ತಾರೆ. ಸೊ ಆ ಕಾರಣಗಳು ಅಥವಾ ಆ ಸಿಚುವೇಶನ್ ಏನು ಈ ಥರ ಯೂಸ್ ಮಾಡಲಿಕ್ಕೆ ಅಂದರೆ, ಒಂದು ಪ್ರೊಲಾಂಗ್ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ಅಂದರೆ ನಿಮ್ಮ ಗರ್ಭಕೋಶದ ಬಾಯಿ ಅಂದರೆ ಸರ್ವಿಕ್ಸ್ ಅಂತ ಹೇಳ್ತೀವಿ ನೋಡಿ. ಸೊ ಅದು ನಾರ್ಮಲ್ ಡೆಲಿವರಿ ಟೈಮಲ್ಲಿ 10 ಸೆಂಟಿಮೀಟರ್ ಡೈಲೇಟ್ ಆಗುತ್ತೆ. ಸೊ ನಿಮ್ಮ ಗರ್ಭಕೋಶ 10 ಸೆಂಟಿಮೀಟರ್ ಡೈಲೇಟ್ ಆಗಿದೆ, ಮಗು ಆಲ್ಮೋಸ್ಟ್ ಕೆಳಗೆ ಇಳಿದಿದೆ ಅಂದರೆ ಗರ್ಭಕೋಶದಿಂದ ಕೆಳಗೆ ಇಳಿದು ಸರ್ವಿಕ್ಸ್ನಿಂದ ಕೆಳಗೆ ಇಳಿದು ವಜೈನದ ಹತ್ತಿರ ರೀಚ್ ಆಗಿದೆ. ಬಟ್ ಅಲ್ಲಿಂದ ಮಗು ಹೊರಗೆ ಬರ್ತಾ ಇಲ್ಲ. ಕ್ರೌನಿಂಗ್ ಅಂತ ಹೇಳ್ತಾರೆ. ನಿಮಗೆ ಇಲ್ಲಿ ಬೇಕಾದ ಒಂದು ಪಿಕ್ಚರ್ ಅಟ್ಯಾಚ್ ಮಾಡ್ತೇನೆ. ಡಾಕ್ಟರಿಗೆ ನಿಮಗೆ ನಿಮ್ಮ ಮಗುವಿನ ತಲೆ ಕಾಣ್ತಾ ಇದೆ, ಬಟ್ ಮಗು ಹೊರಗೆ ಬರ್ತಾ ಇಲ್ಲ, ಅಥವಾ ನಿಮಗೆ ತಾಯಿಗೆ ಅಷ್ಟು ಶಕ್ತಿ ಇಲ್ಲ ಪುಷ್ ಮಾಡಲಿಕ್ಕೆ ಮಗುವನ್ನು. ಇನ್ನೊಂದು ಕಾರಣ ಬಂದು ಮಗುವಿಗೆ ಸುಸ್ತಾಗಿದೆ, ಫೀಟಲ್ ಡಿಸ್ಟ್ರೆಸ್ ಅಂತ ಹೇಳ್ತಾರೆ. ಅಂದರೆ ಮಗುವಿನ ಹಾರ್ಟ್ ರೇಟ್ ಸಡನ್ನಾಗಿ ಮೇಲೆ ಹೋಗುತ್ತೆ ಅಥವಾ ಕೆಳಗೆ ಬರುತ್ತೆ. ಸೊ ಮಗುವಿಗೆ ಸುಸ್ತಾದರೆ ಡಾಕ್ಟರಿಗೆ ಗೊತ್ತಾಗುತ್ತೆ ಮಾನಿಟರ್ನಿಂದ. ಸೊ ಆ ಟೈಮಲ್ಲಿ ಕೂಡ ಡಾಕ್ಟರ್ಸ್ ಕೆಲವೊಂದು ಸಲ ಫೋರ್ಸೆಪ್ಸ್ ಅಥವಾ ವ್ಯಾಕ್ಯೂಮ್ ಯೂಸ್ ಮಾಡಿ ನಾರ್ಮಲ್ ಡೆಲಿವರಿ ಮಾಡ್ತಾರೆ. ಒಂದು ವೇಳೆ ನಿಮ್ಮ ಡೆಲಿವರಿ ಟೈಮಲ್ಲಿ ವ್ಯಾಕ್ಯೂಮ್ ಅಥವಾ ಫೋರ್ಸೆಪ್ಸ್ ಯೂಸ್ ಮಾಡಿ ಡೆಲಿವರಿ ಮಾಡಿದರೆ ಡಾಕ್ಟರ್ ನಿಮಗೆ ಆ ಟೈಮಲ್ಲೇ ತಿಳಿಸ್ತಾರೆ, ನಾವು ನಿಮಗೆ ವ್ಯಾಕ್ಯೂಮ್ ಮಾಡಿ ಡೆಲಿವರಿ ಮಾಡ್ತೀವಿ ಅಥವಾ ಫೋರ್ಸೆಪ್ಸ್ ಯೂಸ್ ಮಾಡಿ ಡೆಲಿವರಿ ಮಾಡ್ತೀವಿ ಅಂತ ನಿಮಗೆ ತಿಳಿಸಿ ನಿಮ್ಮ ಹತ್ರ ಪರ್ಮಿಷನ್ ಕೇಳಿ ಅವರು ಮಾಡೋದು. ಸೊ ಅವರಷ್ಟಕ್ಕೆ ಅವರು ಮಾಡೋದಿಲ್ಲ. ಬಟ್ ಆ ಟೈಮಲ್ಲಿ ಡಾಕ್ಟರಿಗೆ ಡೀಟೇಲ್ ಆಗಿ ಯಾಕೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಹಾಗೆ ಆಗುತ್ತೆ ಅಂತ ಅವರಿಗೆ ಡೀಟೇಲ್ ಆಗಿ ತಿಳಿಸ್ಲಿಕ್ಕೆ ಅಷ್ಟು ಟೈಮ್ ಇರೋದಿಲ್ಲ. ಸೊ ಅದಕ್ಕೆ ನಿಮ್ಗೆ ಕೂಡ ಡೌಟ್ ಇರುತ್ತೆ ಯಾಕೆ ಮಾಡಿದ್ರು ಅಂತ. ಸೊ ಮಾಡುವ ಮುಂಚೆ ಡಾಕ್ಟರ್ ನಿಮ್ಮ ಹತ್ರ ಪರ್ಮಿಷನ್ ಕೇಳಿಯೇ ಮಾಡೋದು. ನಿಮಗೆ ವ್ಯಾಕ್ಯೂಮ್ ಡೆಲಿವರಿ ಯಾವ ರೀತಿ ಮಾಡ್ತಾರೆ ಅಂತ ಒಂದು ಐಡಿಯಾ ಕೊಡ್ತೀನಿ. ಅದು ಹೇಗಿರುತ್ತೆ ಅಂದರೆ, ಒಂದು ಮೆಷಿನ್ ಇರುತ್ತೆ. ಸೊ ಆ ಮೆಷಿನಿಗೆ ಒಂದು ಟ್ಯೂಬಿಂಗ್ಸ್ ಇರುತ್ತೆ. ಸೊ ಆ ಟ್ಯೂಬಿಂಗ್ಸ್ನ ಎಂಡಿಗೆ ಒಂದು ಕಪ್ ಇರುತ್ತೆ, ಸಾಫ್ಟ್ ರಬ್ಬರ್ ಆಗಿ ಒಂದು ಕಪ್ ಇರುತ್ತೆ. ಸೊ ಆ ಕಪ್ಪನ್ನು ಡಾಕ್ಟರ್ ಆ ಮೆಷಿನಿಗೆ ಕನೆಕ್ಟ್ ಮಾಡಿ ಮಗುವಿನ ತಲೆ ಕಾಣುತ್ತೆ ನೋಡಿ. ಸೊ ಆ ಒಂದು ಪಾರ್ಟಿಗೆ ಅಟ್ಯಾಚ್ ಮಾಡ್ತಾರೆ. ನಿಮಗೆ ಒಂದು ಪಿಕ್ಚರ್ ಬೇಕಾದರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಮಗುವಿನ ತಲೆಗೆ ಈ ರೀತಿ ಅಟ್ಯಾಚ್ ಮಾಡ್ತಾರೆ. ಸೊ ಆ ರೀತಿ ಅಟ್ಯಾಚ್ ಮಾಡಿದಾದ್ಮೇಲೆ ನಿಮಗೆ ಡಾಕ್ಟರ್ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ನಿಮಗೆ ಹೆರಿಗೆ ನೋವು ಬರುವಾಗ, ಅಂದರೆ ನೋವು ಹೋಗಿ ಬರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಹೆರಿಗೆ ನೋವು ಬರುವಾಗ ಪುಷ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ನೀವು ಆ ಟೈಮಲ್ಲಿ ಬಿಕ್ಕಿದ ಹಾಗೆ ಮಾಡಿ, ಅಂದರೆ ಪುಷ್ ಮಾಡ್ತಿರಲ್ಲ. ಸೊ ಪುಷ್ ಮಾಡಿದಾಗೆ ಮಾಡುವಾಗ ಡಾಕ್ಟರ್ ಏನು ಮಾಡ್ತಾರೆ, ಆ ಟೈಮಲ್ಲಿ ಸಕ್ಷನ್ ಆನ್ ಮಾಡ್ತಾರೆ, ಆ ಮೆಷಿನ್ ಆನ್ ಮಾಡ್ತಾರೆ. ಸೊ ಇದರಿಂದ ನಿಮ್ಮ ಪುಷ್ ಕೂಡ ವರ್ಕ್ ಆಗುತ್ತೆ, ಜೊತೆಗೆ ಅದರಿಂದ ಕೂಡ ಮಗು ಹೊರಗೆ ಬರುತ್ತೆ. ಸೊ ಈ ರೀತಿ ಒಂದು ವ್ಯಾಕ್ಯೂಮ್ ಡೆಲಿವರಿ ಒಂದು ವರ್ಕ್ ಆಗುತ್ತೆ. ಇವಾಗ ಫೋರ್ಸೆಪ್ಸ್ ಡೆಲಿವರಿಯನ್ನು ಹೇಗೆ ಮಾಡ್ತಾರೆ ಅಂತ ರಫ್ಲಿ ತಿಳಿಸ್ಕೊಡ್ತೀನಿ. ಫೋರ್ಸೆಪ್ಸ್ ಅಂದರೆ 2 ಸ್ಪೂನ್ ಆಗಿ ಇರುತ್ತೆ. ಸೊ ತುಂಬ ಟೈಪದು ಸ್ಪೂನ್ ಇದೆ ಅದರಲ್ಲಿ. ಸೊ ಅದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಸೊ ಇದು 2 ಸ್ಪೂನ್ ಇರುತ್ತೆ. ಸ್ಪೂನ್ ಶೇಪ್ ಅಂದರೆ ಸ್ಪೂನ್ ಹೇಗಿರುತ್ತೆ ನೋಡಿ ಅದೇ ಶೇಪಲ್ಲಿ ಇರುತ್ತೆ. ಸೊ ಆ 2 ಥಿಂಗನ್ನು ಡಾಕ್ಟರ್ ಏನು ಮಾಡ್ತಾರೆ, ಈ ಥರ ಅಟ್ಯಾಚ್ ಮಾಡ್ತಾರೆ, ಅದು ಲಾಕ್ ಆಗುತ್ತೆ. ಸೊ ಈ ಥರ ಸ್ಪೂನ್ ಇದು ಇಲ್ಲಿ ಚೂಪ್ ಇರೋದಿಲ್ಲ, ಸ್ವಲ್ಪ ಕರ್ವ್ ಆಗಿ ಇರುತ್ತೆ. ಸೊ ಇದು ಏನು ಮಾಡ್ತಾರೆ ಅಂದರೆ, ಆ ಪಿಕ್ಚರ್ ಅಟ್ಯಾಚ್ ಮಾಡ್ತಾರೆ, ನಿಮಗೆ ಕಾಣ್ಬೋದು ಅಲ್ಲಿ. ಸೊ ಇದೇನು ಮಾಡ್ತಾರೆ, ಆ ಟೈಮಲ್ಲಿ ಕೂಡ ಸೇಮ್ ರೀತಿ ನಿಮ್ಮ ಮಗುವಿನ ಹೆಡ್ ಕಾಣುತ್ತೆ ನೋಡಿ. ಸೊ ಮಗುವಿನ ಹೆಡ್ಡಿಗೆ ಹೋಗಿ ಆ ಒಂದು ಫೋರ್ಸೆಪ್ಸನ್ನು ಮಗುವಿನ ತಲೆಯಲ್ಲಿ ಕಡೆಗೆ ಅಟ್ಯಾಚ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನಿಮಗೆ ಹೆರಿಗೆ ನೋವು ಬರುವಾಗ ಡಾಕ್ಟರ್ ಪುಷ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ನೀವು ಪುಷ್ ಮಾಡುವಾಗ ಡಾಕ್ಟರ್ ಅಲ್ಲಿಂದ ಸ್ವಲ್ಪ ಪ್ರೆಷರ್ ಕೊಡ್ತಾರೆ. ಸೊ ಇದರಿಂದ ಮಗು ಹೊರಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಈ ಫೋರ್ಸೆಪ್ಸ್ ಡೆಲಿವರಿ ಒಂದು ವರ್ಕ್ ಆಗುತ್ತೆ.
ಸೊ ಇದು ನಾನು ಯಾರಿಗೆ ಕೂಡ ಹೆದರಿಸಲಿಕ್ಕೆ ವಿಡಿಯೋ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಒಂದು ಐಡಿಯಾ ಬರಲಿ ಅಂತ. ಯಾರಿಗೆ ಕೂಡ ಈ ಥರ ಯೂಸ್ ಮಾಡೋ ಪರಿಸ್ಥಿತಿ ಬರದಿರಲಿ, ಎಲ್ಲದೂ ಕೂಡ ನಾರ್ಮಲ್ ಡೆಲಿವರಿ ಆಗಿ ಆರಾಮವಾಗಿ ಆಗಲಿ. ಬಟ್ ಸ್ಟಿಲ್ ನಿಮಗೆ ಒಂದು ಬೈ ಚಾನ್ಸ್ ಯೂಸ್ ಮಾಡಿದರೆ ನಿಮಗೆ ಆ ಟೈಮಲ್ಲಿ ಒಂಥರ ಯಾಕೆ ಈ ಥರ ಯೂಸ್ ಮಾಡ್ತಾರೆ, ಏನು ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ತುಂಬ ಕನ್ಫ್ಯೂಷನ್, ಹೆದರಿಕೆ ಆಗ್ಬೋದು. ಸೊ ಆ ಕಾರಣಕ್ಕೆ ನಾನು ಜಸ್ಟ್ ನಿಮಗೆ ತಿಳಿಸ್ಕೊಟ್ಟದ್ದು ಮೊದಲೇ. ನಿಮಗೆ ಆ ಟೈಮಲ್ಲಿ ಬೈ ಚಾನ್ಸ್ ಯೂಸ್ ಮಾಡಿದರೆ ಮೊದಲೇ ಗೊತ್ತಿರುತ್ತೆ ಈ ರೀತಿ ಮಾಡ್ತಾರೆ ಅಂತ. ಸೊ ಆ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೆ, ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.